ಶ್ರೀಮಲಿಂಗೇಶ್ವರ ರಾಜೇಂದ್ರ ಪ್ರಭುವಿಗೆ ಬೆಳಗುವಿನ ರೂಪಿಯ ಶ್ರೀಮಲಿಂಗೇಶ್ವರ ರಾಜೇಂದ್ರ ಪ್ರಭುವಿಗೆ ಬೆಳಗುವಿನ ರೂಪಿಯ ಎಲ್ಲರ ಹೃದಯದಿ ನೀ ತುಂಬಿರುವೆ ನಿನ್ನಯ ಲೀಲೆಯು ಜಗದೊಳು ಸಾರಿದೆ ಎಲ್ಲರ ಹೃದಯದಿ ನೀ ತುಂಬಿರುವೆ ನಿನ್ನಯ ಲೀಲೆಯು ಜಗದೊಳು ಸಾರಿದೆ ಪಾವನ ಮೂರ್ತಿ ಶ್ರೀ ಗುರುವಿಗೆ ಪಾವನ ಮೂರ್ತಿ ಶ್ರೀ ಗುರುವಿಗೆ ಎತ್ತುವೆ ನಾನು ಮೂರ್ತಿನ ರುಚಿ ಶ್ರೀಮಲಿಂಗೇಶ್ವರ ರಾಜೇಂದ್ರ ಪ್ರಭುವಿಗೆ ಬೆಳಗುವಿನ ರುಚಿಯ ಶ್ರೀಮಲಿಂಗೇಶ್ವರ ರಾಜೇಂದ್ರ ಪ್ರಭುವಿಗೆ ಬೆಳಗುವಿನ ರುಚಿಯ ನಿನ್ನಯ ಪಾದಕ್ಕೆ ಎರಗುವೆ ನಾನು ಧನ್ಯರಾದೆವು ನಿನ್ನಿಂದ ನಿನ್ನಯ ಪಾದಕ್ಕೆ ಎರಗುವೆ ನಾನು ಧನ್ಯರಾದೆವು ನಿನ್ನಿಂದ ಮಂಗಳ ಮೂರ್ತಿ ಶ್ರೀ ಗುರುವಿಗೆ ಮಂಗಳ ಮೂರ್ತಿ ಶ್ರೀ ಗುರುವಿಗೆ ಅನುದಿನ ಬೆಳಗುವೆ ಮುತ್ತಿನ ರುತಿ ಶ್ರೀಮಲಿಂಗೇಶ್ವರ ರಾಜೇಂದ್ರ ಪ್ರಭುವಿಗೆ ಬೆಳಗುವಿನ ರುತಿಯ ಶ್ರೀಮಲಿಂಗೇಶ್ವರ ರಾಜೇಂದ್ರ ಪ್ರಭುವಿಗೆ ಬೆಳಗುವಿನ ರುತಿಯ ತಂದೆಯು ನೀನೇ ತಾಯಿಯು ನೀನೇ ಎಂದೆಂದಿಗೂ ನಿಮ್ಮ ಸ್ಮರಿಸುವೆ ಗುರುವೇ ತಂದೆಯು ನೀವೇ ತಾಯಿಯು ನೀವೇ ಎಂದೆಂದಿಗೂ ನಿಮ್ಮ ಸ್ಮರಿಸುವೆ ಗುರುವೇ ಕರುಣದಿ ಕೃಪೆಯ ತೋರು ಗುರುವೇ ಕರುಣದಿ ಕೃಪೆಯ ತೋರು ಗುರುವೇ ಎರಗುವೆ ನಿಮಗೆ ಮುತ್ತಿನ ರುತಿ ಶ್ರೀಮಲಿಂಗೇಶ್ವರ ರಾಜೇಂದ್ರ ಪ್ರಭುವಿಗೆ ಬೆಳಗುವಿನ ರುತಿಯ ಶ್ರೀಮಲಿಂಗೇಶ್ವರ ರಾಜೇಂದ್ರ ಪ್ರಭುವಿಗೆ ಬೆಳಗುವಿನ ರುತಿಯ ಬೆಳಗುವಿನ ರುತಿಯ ಬೆಳಗುವಿನ ರುತಿಯ ನಮ್ಮ ಮಹಾಲಿಂಗೇಶ್ವರ ಮಠದ ಇತಿಹಾಸದಲ್ಲಿ ಬರೆದಿರುವಂಥ 7 ವೇಳದಲ್ಲೇ ಧರ್ಮ ನ್ಯಾಯ ನೀತಿ ನಡೆಸಿಕೊಂಡು ಬಂದಂಥ ರಾಂಪುರ ಮಠ ಬೇರೆ ಅಲ್ಲ, ಮಹಾಲಿಂಗೇಶ್ವರ ಮಠ ಬೇರೆ ಅಲ್ಲ. ಎಲ್ಲ ಕಡೆ ಮಹಾಲಿಂಗೇಶ್ವರ ಮಠದ ಎಲ್ಲಿ ಲಿಂಗಮಂತ್ರ ಇದ್ದಾವೆ ಅದು ಮಹಾಲಿಂಗೇಶ್ವರ ಮಠದ ಜಾಗನ ಹೊರಟು ಮಹಾಲಿಂಗೇಶ್ವರರು ಜಗದ ಒಡೆಯನಾದಂಥ 5 ಜಡೆಯನ್ನು ಕೊಟ್ಟಂಥ ಇವತ್ತಿನವರೆಗೆ ಶ್ರಾವಣ ಮಾಸ ಮಾಘ ಮಾಸ ಕಾರ್ತಿಕ ಮಾಸ ಇಲ್ಲ ಆಷಾಢ ಮಾಸ ಇಲ್ಲ ಧರ್ಮದಲ್ಲಿ ಉಳಿಯುವಂಥ ಒಂದು ಅವ್ಯಾಪವಾಗಿ ಮಹಾಲಿಂಗೇಶ್ವರ ಮಠ ಮುಸಲ್ಮಾನರಾಗಲಿ ಯಾರೇ ಆಗಲಿ ಎಲ್ಲ ಧರ್ಮದವರು ಬಂದು ನೋಡಿದರೆ ರಾಂಪುರ ಮಠದ ನಾನು ಹೋದಾಗ ಅನೇಕ ಥರದ ಅಲ್ಲಿ ಬಸ್ನಲ್ಲಿ ಅದರ ಕಾರ್ಯದಲ್ಲಿ ತಗೊಂಡು ನಾನು ಜಮಖಂಡಿಗೆ ಬಿಜಾಪುರಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮ ನಾನು ನೋಡಿದರೆ ರಾಂಪುರ ಮಠವನ್ನು ಕಟ್ಟಾಕತ್ತಾರೆ ಅಂತೇಳಿ ಒಬ್ಬ ವ್ಯಕ್ತಿ ಏನಂದ ರಾಂಪುರ ಬಂದ ರಾಂಪುರಲ್ಲಿ ಗಣಕ್ಕೆ ರೊಕ್ಕ ಇರಲಿ ಏನೇ ಇರಲಿ ಒಂದು ವಿಚಾರದಲ್ಲಿ ಬರೆದಂಥ ಶಂಕರ ಕೊರವಿಡಿ ಶೆಟ್ಟಿ ಅಂತಲ್ಲ ಅವರು ಅಂತಕ್ಕಂಥ ಭಾವನೆಯಿಂದ ಶಂಕರ ಸ್ವಾಮಿಗಳು ಮಹಾತಪಸ್ವಿಗಳು ಅವರು ಮೌನವಾಗಿದ್ದ ಸಾವಿರಾರು ಮಠದ ಅಧ್ಯಕ್ಷರವರು ಅಂಥವನ್ನ ನಿಂದೆ ಮಾಡುವಂಥ ಸ್ವಾಮಿಗಳೆಲ್ಲ ನಮ್ಮಂಥ 4 ಸ್ವಾಮಿಗಳು ನಮಸ್ಕಾರ ಮಾಡುವಂಥ ವಯಸ್ಸು ಇಲ್ಲ. ಕಾವಿ ಬಟ್ಟೆ ಹಾಕಿದವ್ರ ಸ್ವಾಮಿಗಳಲ್ಲ. ಸಿಂಹಾಸನದಲ್ಲಿ ಏನದ ಸಿಂಹ ಯಾವಾಗಲೂ ಯಾರು ಬಿಟ್ಟಿಲ್ಲ. ಅದು ಆಣಿಸನ ಮೂಲಕ ಹಾಕುವಂಥ ಸಿಂಹ ಅದು ಮಹಾಲಿಂಗೇಶ್ವರ ಸಿಂಹ ಅಂದ್ರೆ ಇವತ್ತು ಅವರು ಕೊಟ್ಟಂಥ ಜನಾಂಗಕ್ಕೆ 5 ಜಾರಿ ಕೊಟ್ಬಿಡ ನಾವು 2 ಕಣ್ಣದಾವು 3 ಕಣ್ಣದಾವು ಸುತ್ತ ಮಾಲಿಂಗ ಪಡಿಸುತ್ತ ಹಳ್ಳಿಯಲ್ಲಿ ಆಗಲಿ ಧರ್ಮದ ಆಗಲಿ
ಇವೆಲ್ಲ ಮಾನ್ಯ ಶ್ರೀಶೈಲ ಕಂಪಿ ಹೋಗ್ಬೇಕಾದ್ರೆ 15 ದಿವಸ ಕೆಟ್ಟ ಬಿಸಿಲೊಳಗೆ ಹೋಗಿ 15 ದಿವಸ ಕಾಲಿ ಮುಟ್ಟಿರ್ತಾರೆ. ಅವ್ರು ಅಲ್ಲಿ ದರ್ಶನ ಮಾಡ್ಕೊಂಡು ನಾ ಇಲ್ಲಿ ಜನ 4 ಗಂಟೆ 5 ಗಂಟೆ ಸುಮಾರು ಜಗದ ದರ್ಶನ ಮಾಡುವಂಥದ್ದು ರಾಜಕಾರಣಿಗಳು ಧರ್ಮದಾಸರು ದೊಡ್ಡವರು ಅವರೆಲ್ಲ ಬಂದಿರ್ತಾರೆ. ನನಗೆ ಶಾಮನವರು ಶಿವಶಂಕರಪ್ಪನವರು ಕೇಳದೆ ಇಲ್ಲಿ 20 ಬರಗಾಲಕ್ಕೆ ಬಂದಿದ್ದರು. ಮನೆ ಅವರು ಶಿವೈಕ್ಯನಾದ ನಂತರ ಅಲ್ಲಿ ನಾನು ಹೋಗಿಲ್ಲ. ನನಗೂ ಆರೋಗ್ಯ ಸರಿ ಇದ್ದಿದ್ದಿಲ್ಲ. ಈಗ ನಮ್ಮೂರ ಮೇಲೆ ಆಗಿರುವಂಥ ಗುಣ ಯಾರನ್ನೂ ಹೇಳಿಲ್ಲ. ನಡೆದಾಗ ಸಿದ್ದೇಶ್ವರ ಅಂತ ಸ್ವಾಮಿಗಳು ಜನ್ಮದಾಗ ಎಲ್ಲಿ ಶಬ್ಬೋದಿಲ್ಲ, ಅವರಂಥ ಸ್ವಾಮಿಗಳು ಯಾರು ಹುಟ್ಟೋದಿಲ್ಲ. ಈಗ ಅನೇಕ ಸ್ವಾಮಿಗಳು ರಾಜಕೀಯ ಮಾಡಾಕಿದ್ದಾರೆ. ನಾ ರಾಜಕೀಯ ಇಲ್ಲ. ನಾನು ಮೋದಿಗೆ ಒಂದು ಲೆಟರ್ ಬರ್ತಿದ್ದೆ. ಏನಂತ ಬರುತ್ತೆ, ನೀವು ಬಂದರೆ ಉಳಿತೀರಿ, ಇಲ್ಲ ನೀವು ಬಂದರೆ ಯಾರು ಉಳಿದಿಲ್ಲ ಅಂತ ಅಂದಾಗ ಅವರು 24 ದೇಶಕ್ಕೆ ಎಲ್ಲ ನನ್ನ ಮೊನ್ನೆ ಡೆಲ್ಲಿಯಿಂದ ಒಬ್ಬ ಸ್ವಾಮಿಗಳು ಯೋಗಿ ಆದಿತ್ಯನಾಥ ನಡ್ಡಾ ಎಲ್ಲ ದಿಲ್ಲಿ 2 ವರ್ಷ ಇದ್ದೆ. ನಾನು ಬನಾರಸಲ್ಲಿ 2 ವರ್ಷ ಇದ್ದೆ. ಅವರು ಹಿಂದಿ ಮಾತಾಡೋರು, जो कुछ होता है सच्चे कहने माता आप आने के लिए बताया है. मैंने कहा कि आप बोले अगर गाड़ी पड़ती है गाड़ी में हटाना बोला यार गाड़ी तो नहीं मांगे ನಾನು ಯಾವಾಗ ಬಿಡು ಮಾಡ್ಕೊಂಡು ಇಲ್ಲಿ ಬಂದ ಭೇಟಿ ಹಾಕೋಣ. ನಾನು ಇದಕ್ಕಿಂತ ಮೊದಲು ಭೇಟಿ ಆಗಬೇಕಾಗಿತ್ತು. ಅದು ಭೇಟಿ ಹಾಕ್ತೀನಿ. ಇವತ್ತು ರಾಮಪುರ ಮಠದಲ್ಲಿ ಹೋದಂಥ 2 ಶಬ್ದ ಒಂದಲ್ಲ ಸುಳ್ಕೊಂಡಲ್ಲ ಒಂದು 30,000 ಬಾಗಿ ಅದು ಸ್ವಂತ ಆಗ್ತಕ್ಕಂತ ಹೇಳಿ ಅವ್ರು ಸ್ವಂತ ಆಗುವಂಥ ಪ್ರಸಂಗ ಆಗಿದೆ. ಇಲ್ಲಿ ಎರಡು ಸಾಮಾನ್ಯ ಇವರ ಕೇರಳದಲ್ಲಿ ಶಂಕರ ಸ್ವಾಮಿಗಳ ಒಂದು ಆಶ್ರಮ ಐತೆ. ಅವ್ರ ಜಾಗ ಕೊಡೋದಕ್ಕಾಗಿ ಜೈನಿಗಳು ಮಠಕ್ಕಾಗಿದ್ರು. ಅವ್ರ ಜಾಗನ ಕೊಡಲಿಲ್ಲ. ಮತ್ತು ನಮ್ಮ ಜಾಗ ಆಗ್ತದೆ, ಜಾಗ ಆಗಿದೆ. ಇವತ್ತಿನವರೆಗೆ ನಾ ಯಾವ ಜಾತಿ ಹೇಳ್ತೇನೆ, ಜ್ಯೋತಿಷನ ಬಂದವ್ರನ್ನ ಯಾರು ಕೊಂಡ್ರು ಕೊಡ್ತಿಲ್ಲ. ಇದೇ ಒಂದು ಲಗ್ನಿತ್ತು. ಈಗ ತುಲಾಭಾರ ಇಟ್ಕೊಂಡಾರ. ತುಲಾಭಾರ ನಮ್ಮದು ಯಾವುದಾದ್ರು ಇದು ಸಮಾಜದಲ್ಲಿ ನಾವು ಕಾಂತಿಗಳು ಇದನ್ನು ಮಾಡೋದು ಅವರು ಒಂದು ವಸ್ತು ನನಗೆ ಬೇಡಪ್ಪ ಅಂತಂದರು. ಅವ್ರು ಕೇಳಿಲ್ಲ. ಸನ್ಮಾನ ಸಮಾರಂಭ ಒಂದು ಶತಮಾನ ಕಾರ್ಯಕ್ರಮ ಇಟ್ಕೊಂಡಾರೆ. ಎಲ್ಲರೂ ಬಂದದ ತಿಂಡಿ ಮನೆ ಅಂತ ಜೀವಿ ಹಿಡಿಸ್ಬಿಟ್ಟಾರೆ. ಎಲ್ಲ ಕಡೆ ಕರ್ಕೊಂಡು ಹೋಗಿ ದರ್ಶನ ಮಾಡಿದ್ದೆ. ಮನೆ ಇದು ನಮ್ಮ ಇವರು ಗುರುಸಿದ್ದೇಶ್ವರ ಮಠ ಅವರ ಬಂದು ಮಠಕ್ಕಾಗ್ಯಾರ. ಆ ನಂತರ ಅವರ 4 ಸಲ ಇತಿಹಾಸದ ನಂತರ ಕಾರ್ಯಕ್ರಮ ಕರೆಸಿದ್ರು. ಧ್ವಜ ಮಾಡಕ್ಕಂತ ನಾನು ಹೋಗಿದ್ದೆ. ಅಲ್ಲಿ ಕುಂಠವರ್ಣದವ್ರು ಕೂಡ ಅದ್ರ ಮಾತಾಡೋಣ ಲೇಖನ ಬರೆದು ಕಳಿಸ್ಯಾರ. ಅದು ಎಂಥ ಲೇಖನ ನನಗೇನು ಗೊತ್ತಿಲ್ಲ. ನೀವು ಮಾತಾಡಿದ್ರು ಒಂದಲ್ಲ 2 ಅಲ್ಲ 84 ಜೀವರಾಶಿಗಳು ಇಂಥದ್ದು ಯಾವಾಗ ಕಳೀತಲ್ಲ. ಆ ಶಬ್ದ ಅವನು ಬಂದು ನನಗೆ ಪತ್ರ ಕೊಟ್ಟು ಹೋದರು. ನಾವೇನು ಕರೆದಲ್ಲಿ ಹೋಗುವುದಿಲ್ಲ, ಬಾ ಅಂದ್ರೆ ಹೋಗುದಿಲ್ಲ. ಮತ್ತು ನಮ್ಮದೊಂದು ಬಾಯಿ ಮೇಲೆ ತಿರ್ಸಿದ್ದನ್ನು ನನಗೆ ನಮಸ್ಕಾರ ಮಾಡೋ ಅವಶ್ಯನೂ ಇಲ್ಲ, ದಕ್ಷಿಣ ಕೊಡೋ ಅವಶ್ಯನೂ ಇಲ್ಲ. ಮತ್ತು ಇನ್ಯಾಕೆ ತೊಗೊಂಡ್ರೆ ತೊಗೊಂಡು ಹೋಗ್ರಿ, ನಾಗೇನಾದ್ರು ಬೇಕಾಗಿಲ್ಲ. ಧರ್ಮವನ್ನು ಉಳಿಸ್ಕೊಂಡು ಬಂದಂಥ ಮಹಾಲಿಂಗೇಶ್ವರರು ಇವತ್ತು ನೀವು ಅಯ್ಯಾಚಾರ ದೀಕ್ಷೆ ಮಾಡಿದಂಥ ಇದಮ್ಮಲ್ಲ. ನಾನು ಗುರುಗಳಿದ್ದಾಗ ಜಮಖಂಡಿ ಪಟ್ಟದೇವರಿದ್ದಾಗ ಮಾಡಿದರು. ನಾನು 1950ನೇ ಇಸ್ವಿ ಶಿವಮೊಗ್ಗಕ್ಕೆ ಹೋಗಿದ್ದೆ. ಶಿವಮೊಗ್ಗದ ಗುರುಗಳು ಮತ್ತು ಉಪರಾಧಿಕಾರ ಮಾಡಿದರು. ನನ್ನ ಮಠ ಮಾಡ್ಕೊಂಡು ಗೊತ್ತಿರಲ್ಲ, ನನ್ನ ತಾಯಿಗೂ ಗೊತ್ತಿರಲ್ಲ. ಮೌನ ಸಮ್ಮತಿ ದರ್ಶನ ಆವಾಗ ಗುರುವಿನ ಶೆಟ್ಟಿ ಶಂಕರ ಸ್ವಾಮಿಗಳು ಮಹಾದ್ವಾರ ಕಟ್ಟಿದ ಗುರುವಿನ ಶೆಟ್ಟಿಯವರು ಶರಣ. ಆಮೇಲೆ ಬಂಗಾರ ಕೆಲಸ ಕೊಟ್ಟರು ಮೂಲಿಗೆ ಹೊಸಪ್ಪ. ಆಮೇಲೆ ಎಲ್ಲರೂ ಕೊಟ್ಟರು ಗುರುವಿನ ಶೆಟ್ಟಿಯವರು. ಈಗೆಲ್ಲ ಆಸ್ತಿ ಎಲ್ಲ ಕಡ್ಕೊಂಡು ಮುನ್ಸಿ ಪಡ್ಲಾಗ್ತಾರೆ. ನಾವೇನು ಗೊತ್ತಿಲ್ಲ. ತಿಂದವರೆಲ್ಲ ಹಂಗೆ ಹುಟ್ಟುದು ಸಾವು ಎಲ್ಲರಿಗೂ ಐತೆ, ನನಗೂ ಐತೆ. ಯಾವ ಹುಟ್ಟುವನ್ನು ನನಗೂ ಗೊತ್ತಿಲ್ಲ. ಆ ಶಕ್ತಿ ಭಾವವನ್ನು ಮಾಡಿದಂತಹ ರಾಮಪುರ ಸರ್ವೋತ್ತರವಾದಂತಹ ಸನ್ಮಾನ ಮಾಡಿದಂತಹ ಸರ್ವೋತ್ತರು ಆ ಮಹಾಲಿಂಗೇಶ್ವರನಿಗೆ ಉತ್ತೇಜನ ಕೊಟ್ಟು ಯಶಸ್ವಾಮಿ ಅಂತ ಹೇಳಿ ನಾವು ಬನ್ನೆಟ್ಟೂರಲ್ಲಿ ಯಾರು ಊರಾಗಂತೂ ಒಂದು ದಿವಸ ಬಂದಿಲ್ಲ. ಬನ್ನೆಟ್ಟೂರ ಅವರು ಮಾಲಿಕಪುರ ಹೆಣ್ಮಕ್ಳು, ಮಾಲಿಕಪುರದ ಬನ್ನಟ್ಟಿಯಾಗಿ ಹೆಣ್ಮಕ್ಳು. ಅಲ್ಲಿ ಶಂಕರ ಬೆದರಿ ಅಂತದಾರ, ಅಲ್ಲಿ ಕಾಡಪ್ಪ ಅಂತದಾರ. ಆಮೇಲೆ ರೇವಣಸಿದ್ಧ ಸ್ವಾಮಿಗಳ ಜಯಂತಿಯೇರಿ
ಅವರು ಕೊಪ್ಪಳ್ಳಿ ಅಂತ ತಿಳ್ಕೊಂಡು ಒಂದು ಆಶ್ರಮ ಅದ ಕುರುಕ್ಷೇತ್ರ ಅಂತ ಪತ್ರಿಕೆ ತೆಗಿತಿದ್ರು. ಇವತ್ತು ನನ್ನ ವಯಸ್ಸಲ್ಲಿ ಎಷ್ಟು ನಿಮ್ಗೊಂದು ನನಗೆ ಇದು ಅಶೋಕ ಜಡ್ಡಿಮಣಿ ನಾಳೆ ಬರೋಲ್ಲ ಅಂತ ಹೇಳಿದ. ಇವತ್ತು ದಿವಸ ಈ ಕಾರ್ಯಕ್ರಮ ನೋಡಿದರೆ ನಿಮಗೂ ಎಲ್ಲ ಗೊತ್ತಾಯ್ತು ಹೆಂಗೈತೆ ಅನ್ನೋದು ನನಗೆ ಸಮೇತ. ಇವತ್ತು ಮುಸಲ್ಮಾನರು ರೋಜಾ ಮಾಡ್ತಾರೆ, ಗುದ್ಲಿ ಹಾಕ್ತಾರೆ ಮತ್ತು ಮೊಹರ ಮಾಡ್ತಾರೆ. ಬಂದು ನನಗೆ ದೇವರ ಹೇಳಂತಾರೆ, ನಾಲ್ಲ ದೇವ್ರ ಹೊರಟನ್ನು ನೀವು ಮಾಡ್ಕೊಂಡ್ರಂತ ಹೇಳಿನ. ಅದಕ್ಕೆ ಮುಸಲ್ಮಾನರು ಅವ್ರು ಹೇಳುವಂಥ ಶಬ್ದ ನಾ ದೇವರ ಹೇಳುವಂಥ ಮನುಷ್ಯನಾದ. ನಿಮ್ಮ ಮಾಲಿಕೇಶ್ವರ ಮಠದ ರಾಮಪುರದಲ್ಲಿ ಇನ್ನೂ ಯಥೇಚ್ಛವಾಗಿ ಸಾಕಷ್ಟು ಎಲ್ಲ ಬೆಳೆಯುವ ಸಂದರ್ಭ ಇದೆ. ನಾನು ಏನು ಬೇಕಾದ್ರೆ ನಿಮ್ಗೆ ಕೊಡಂದ್ರೆ ನಾನು ಮಠಕ್ಕೆ ಬಂದು ಏನು ಕೊಡ ಅಂತ ಹೇಳ್ತೀರಿ. ಅದನ್ನು ಜಿಟಿ ಮನೆ ಇವತ್ತೇ ಕೊಟ್ಟು ನಾನು ಆ ಶಕ್ತಿ ಭಾವ ನಿಮ್ಮ ಬೆಳೆಸ್ಕೊಂಡು ಹೋಗ್ರಿ. ಮುಂದಿನ ಕಾರ್ಯಗಳು ನಿಮ್ಮ ಸಂಸಾರ ಏನಾದರೂ ಬಂದರೆ ನಾನು ಬರಲಿ, ನಿಮಗೇನೋ ಆಗಬಾರ್ದು ಹೇಳಿ ಅದು ಮಾತಾಡೋ ಅವಕಾಶ ಕೊಟ್ಟಂತ ಸನ್ಮಾನ ಮಾಡಿದಂತ ನಮ್ಮ ಈ ಮಂಗಳಾರತಿ ಇವರು ಅಣ್ಣ ಆಗಿದ್ರು. ಅದು ನನ್ನ ಹೆಸರಲ್ಲೇ ಶ್ರೀಮಂತ ಮಹಾರಾಜ ಜಗತ್ತೂರು ಅಂತ ಹೇಳಿ ಪಾಪ ಮಂಗಳಾರತಿ ಮಾಡಿದರು. ಎಲ್ಲರಿಗೂ ವಿಭೂತಿ ಕೊಟ್ಟಿದ್ದೆ. ಆ ವಿಭೂತಿ ತಂದು ದರ್ಶನ ಮಾಡಿಕೊಂಡು ರಾಮಪುರದಿಂದ ಎಲ್ಲ ಬಂದು ಉತ್ಸವ ಮಾಡ್ಕೊಂಡು ಬಂದರು. ಅದನ್ನೆಲ್ಲ ಮರೆಯೋಕ್ಕಾಗೋದಿಲ್ಲ. ಧರ್ಮ ಜಾಗೃತಿಯಾಗಿ ಹೋಗಿ ನಿಮ್ಮ ಆಯುರ ಆರೋಗ್ಯನ ಹೆಚ್ಚಿಕೊಳ್ಳಿ. ಯಾವ ಕಷ್ಟಗಳು ಬರಬಾರ್ದು ಅಂತ ಹೇಳುತ್ತಾ ಎಲ್ಲ ಮಾತನ್ನು ಅವಕಾಶ ಮಾಡಿಕೊಟ್ಟಂತ ರಾಮಪುರ ಸಂಪರ್ಕರಿಗೂ ಮಾನಿಗೌಡರು ಗುಲಾಬಾಲ ಮತ್ತು ಇದನ್ನು ಸನ್ಮಾನ ಸಮಾರಂಭ ನನಗೆ ಬೇಕಾಗಿದ್ದ ಗಾಲ ತಂದಿದೆ. ಬೇಳೆ ಜಂಗಮ ಅಂತ ತಿಳ್ಕೊಂಡು ಮಾಡಿದರು. ಬೇಳೆ ಜಂಗಮದ ಗಾಲ ಯಾವುದೂ ಬೇಡ, ನನ್ನ ಸುಮ್ಮನೆ ಯಾವುದೋ ಕನಸು ಹೋಗಬೇಕು. ಆ ಧರ್ಮವನ್ನು ಉಳಿಸಿಕೊಂಡು ಇವತ್ತು ಎಲ್ಲ ಜಾತಿ ಧರ್ಮವನ್ನು ನೋಡಬೇಕು. ಜಾತ್ರೆ ಇಷ್ಟ ಜನಾನು ಪ್ರೋತ್ಸಾಹ ಚಕ್ಕಳಿಗಾರರು ಹರಿಜನರು ಎಲ್ಲ ಪದವಿಗಳು ಮಾಡ್ತಾರೆ. ಧರ್ಮವನ್ನು ಉಳಿಸಿಕೊಂಡಂಥ ಅಲ್ಲಿಗೇಶ್ವರ ವೈದ್ಯ ಜಲೆಯನ್ನು ಕೊಟ್ಟಂಥ ಒಂದು ಬುಕ್ ಹೇಳಿದ ಕೇಳಿದ್ವಿ. ಮೋದಿ ಒಂದು ಉಳಿಸಿದ್ದಾರೆ ಇಲ್ಲ ಅಂತೇಳಿ ಮೋದಿ ಎಲ್ಲ ಮಾಡಿದ. ಇವತ್ತು ಧರ್ಮವನ್ನು ಉಳಿಸಿಕೊಂಡಂಥ ರಾಮಪುರ ಮಠಗಳಾಗಲಿ ಎಲ್ಲ ಆಗಲಿ ನಿಮ್ಮ ಆಯುರ್ವೇದವನ್ನು ಕೊಟ್ಟು ಕಾಪಾಡಿದ ಮಾಲಿಕೇಶ್ವರ ಆಶೀರ್ವಾದ ನಿಮಗೂ ನನ್ನ ಓಂ ಶಾಂತಿ.